ಎಲ್ಲರಿಗೂ ನಮಸ್ಕಾರ. ಕಾಮದಹನ ಹೋಳಿ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡುತ್ತಾ ಇದ್ದೇವೆ. ಇದು ಹಬ್ಬ ನಮ್ಮಲ್ಲಿರುವ ಕೆಟ್ಟದಾದ ಕಾಮನೆಗಳನ್ನು ಸುಟ್ಟು ಹಾಕುವ ಒಂದು ಸಂಕೇತ ಇರುವಂತಹ ಹಬ್ಬ. ಈ ಸಂದರ್ಭದಲ್ಲಿ ಒಂದು ವಿಶೇಷ ಪದ್ಯದ ಗಾಯನ, ಅದರ ವಿವರಣವನ್ನು ತಿಳಿದುಕೊಳ್ಳಲಿಕ್ಕೆ ಅಂತ ಹೇಳಿ ನಾವು ಇಲ್ಲಿ ಸೇರಿದ್ದೇವೆ. ಪದ್ಯದ ಹೆಸರು ಅಲಖ್ ನಿರಂಜನ್ ಅಂತ ಹೇಳಿ, ಇದಕ್ಕಿನ್ನೊಂದು ಹೆಸರು ದೃಷ್ಟಿದಾನ ಅಂತ ಹೇಳಿ. ಕನ್ನಡ ಸಾಹಿತ್ಯದ ಕೆಲವು ಅನ್ಸಂಗ್ ಹೀರೋಸ್ ಅಥವಾ ಅನ್ಸಂಗ್ ಪೊಯೆಟ್ಸ್ ಅಂತ ನಾವೇನು ಕರಿತೇವೆ, ಅಂಥವರೊಳಗೆ ನಾಡಿನ ಪ್ರಖ್ಯಾತ ಸಂಸ್ಕೃತ ವಿದ್ವಾಂಸರು, ದ.ರಾ. ಬೇಂದ್ರೆ ಅವರ ಒಡನಾಡಿಗಳು, ಜೊತೆಗೆ ಗಂಗಾಲಹರಿ ಅನ್ನುವ ಕಾವ್ಯದ ಮುಖಾಂತರ ಕನ್ನಡದ ನಾಡಿಗೆ ಗಂಗೆಯನ್ನು ಹರಿಸಿದಂತಹ ಪ್ರಖ್ಯಾತ ಕವಿಗಳು, ವಿದ್ವಾಂಸರು, ಪತ್ರಕರ್ತರು ಹೌದು, ಪಂಢರೀನಾಥಾಚಾರ್ಯ ಗಲಗಲಿ ಅಂತ ಹೇಳಿ. ಅವರ ಪ್ರಾಸಗಳನ್ನು ಮೆಲುಕಾಕದೇ ಇರುವಂತಹ ಹಳೆಯ ಸಾಹಿತ್ಯ ಆಸಕ್ತರು ಯಾರೂ ಇಲ್ಲ. ಇತ್ತೀಚಿನ ದಿನದಲ್ಲಿ ಅವರ ಕಾವ್ಯದ ಪ್ರಖ್ಯಾತಿ ಎಲ್ಲ ಕಡೆಗೆ ಇಲ್ಲದೇ ಇದ್ದದ್ದಕ್ಕಾಗಿ ಯುವ ಸಾಹಿತ್ಯಾಸಕ್ತರಿಗೆ ಅವರ ಸಾಹಿತ್ಯದ ಪರಿಚಯ ಇಲ್ಲ. ಅವರ ಒಂದು ಕಥನ ಕಾವ್ಯ ಅಲಖ್ ನಿರಂಜನ್ ಕಾಮದಹನದ ಕುರಿತು ಬೆಳಕು ಚೆಲ್ಲುವ ಒಂದು ಸತ್ಯ ಘಟನೆಯನ್ನು ಆಧರಿಸಿ ರಚನೆಯಾದಂತಹ ಸುಂದರವಾದ ಕಥನ ಕಾವ್ಯ. ಮಾತೃವತ್ ಪರದಾರೇಶು ಅನ್ನುವಂತಹದ್ದು ನಮ್ಮ ಸನಾತನ ಸತ್ಸಂಪ್ರದಾಯ, ಸತ್ಸಂಸ್ಕೃತಿಯ ಒಂದು ಮುಖ್ಯವಾದ ಸಂದೇಶ. ಎಲ್ಲ ಸ್ತ್ರೀಯರಲ್ಲಿ ತಾಯಿಯನ್ನು ಕಾಣುವಂತಹದ್ದು, ತಾಯಿಯಂತೆ ಎಲ್ಲ ಸ್ತ್ರೀಯರಿಗೆ ಗೌರವವನ್ನು ಕೊಡುವಂತಹದ್ದು. ಇದು ಸಂಸಾರದಲ್ಲಿ ಇರುವಂತಹ ಗೃಹಸ್ಥರಿಗೂ ಹೇಳಿರುವಂತಹ ಒಂದು ಬ್ರಹ್ಮಚರ್ಯ. ಸಂಸಾರದಲ್ಲಿರುವವರಿಗೆ ಈ ನಿಟ್ಟಿನ ಒಂದು ಬ್ರಹ್ಮಚರ್ಯವನ್ನು ತಿಳಿಸ್ತದೆ ನಮ್ಮ ಸಂಪ್ರದಾಯ. ಅಂದ ಮೇಲೆ ಸನ್ಯಾಸಿಗಳು, ಯೋಗಿಗಳು, ಸಂತ ಮಹಂತರು ಅವರೆಲ್ಲ ನಮ್ಮ ಸಂಸ್ಕೃತಿಯನ್ನು ಗಟ್ಟಿಗೊಳಿಸಲಿಕ್ಕೆ ಇಟ್ಟುಕೊಂಡಂತಹ ಅವರ ಒಂದು ಮುಖ್ಯವಾದ ಬ್ರಹ್ಮಚರ್ಯ ನಮ್ಮ ವೈರಾಗ್ಯ. ಆ ವೈರಾಗ್ಯದಿಂದಲೇ ಪ್ರಸಿದ್ಧಿ ಪಡೆದಂತಹ ನೂರಾರು ಸಂತ ಮಹಂತರು, ಇವರೆಲ್ಲರನ್ನ ನಾವು ನೋಡುತ್ತೇವೆ. ಇದು ಪುರುಷರಿಗೆ ಹೇಳಿರುವಂತಹ ಒಂದು ವೈರಾಗ್ಯದ ವಿಚಾರವಾದರೆ, ಸ್ತ್ರೀಯರಿಗೂ ಕೂಡ ನಮ್ಮ ಶಾಸ್ತ್ರ ಅಷ್ಟೇ ಕಟ್ಟುನಿಟ್ಟಾಗಿ ವೈರಾಗ್ಯದ ಪಾಲನೆಯ ಬಗ್ಗೆ ಬೋಧನೆ ಮಾಡುತ್ತದೆ. ಲಕ್ಷ್ಮೀದೇವಿ, ಉಮಾದೇವಿ ಇವರೆಲ್ಲರನ್ನ ಪೂಜಿಸುವಂತಹದ್ದು, ದೇವತೆಗಳ ಒಂದು ಪೂಜೆಯಲ್ಲಿ ಅವರಿಂದ ನಾವು ಪಡೆದುಕೊಳ್ಳಬೇಕಾದಂತಹ ಒಂದು ದೊಡ್ಡದಾದ ಅಂಶವನ್ನು ಹೇಳುವಾಗ ಪಾತಿವ್ರತ್ಯದ ಬಗ್ಗೆ ಹೇಳುತ್ತಾರೆ. ಭಾರತೀಯ ಪರಂಪರೆಯಲ್ಲಿ ಸ್ತ್ರೀಯರಿಗೆ ಇರುವ ಒಂದು ದೊಡ್ಡದಾದ ಹೆಗ್ಗಳಿಕೆ ಅಂದರೆ ಅವರ ಪಾತಿವ್ರತ್ಯ. ಅಂತಹ ಪತಿವ್ರತ ಸ್ತ್ರೀಯರು ಪತಿಯನ್ನೇ ದೈವ ಅಂತ ತಿಳಿದುಕೊಂಡು ಅವರನ್ನು ಬಿಟ್ಟು ಎಲ್ಲಿಯೂ ತಮ್ಮ ಮನಸ್ಸನ್ನು ಚಂಚಲಗೊಳಿಸದೇ ಇರುವಂತಹ ವೈರಾಗ್ಯ, ಇದು ಇಡೀ ಜಗತ್ತಿನಲ್ಲಿ ಭಾರತೀಯ ಸ್ತ್ರೀಯರ ಪ್ರಖ್ಯಾತಿಗೆ ಮುಖ್ಯವಾದ ಕಾರಣ. ಹೀಗೆ ಒಬ್ಬ ಸ್ತ್ರೀಯಲ್ಲಿ, ಒಬ್ಬ ಪುರುಷನಲ್ಲಿ ಇರಬೇಕಾದಂತಹ ವೈರಾಗ್ಯ, ಸ್ತ್ರೀಯಲ್ಲಿರಬೇಕಾದ ಪಾತಿವ್ರತ್ಯ, ಇವೆರಡನ್ನೂ ನಾವು ನೋಡಿದಾಗ ಇಬ್ಬರಲ್ಲಿಯೂ ಇರಬಹುದಾದ ಕೆಟ್ಟದಾದ ಕಾಮನೆಗಳನ್ನು ದಹನ ಮಾಡುವ, ಇವತ್ತಿನ ಕಾಮದಹನ ಇದೆಯಲ್ಲ, ಈ ಕೆಟ್ಟ ಕಾಮನೆಗಳನ್ನು ದಹಿಸಿ ಶುದ್ಧವಾದ ಅಂತಃಕರಣ ಉಳ್ಳವರಾಗಬೇಕು. ಅದನ್ನು ಮಾಡುವುದಕ್ಕೆ ನಮ್ಮ ಹಿರಿಯ ಜನ, ಪ್ರಾಚೀನರು ಎಷ್ಟು ನಿಷ್ಠೆಯನ್ನು ಹೊಂದಿದ್ರು ಅಂತನ್ನುವುದನ್ನು
ಒಂದು ಸತ್ಯ ಘಟನೆಯ ಮುಖಾಂತರ ಈ 5 ಎಸಳುಗಳ ದೃಷ್ಟಿದಾನ ಎಂಬುವ ಕಥನ ಕಾವ್ಯ ತಿಳಿಸ್ತಾ ಇದೆ. ಪ್ರಸಂಗದ ನಿರೂಪಣೆಯನ್ನು ಮಾಡಿ ಅದರ ಗಾಯನವನ್ನು ನಾನು ಹಾಗೂ ಶ್ರೀರಂಗ ಪರ್ವತಿಕರವರು ಮಾಡ್ತಾ ಇದ್ದೇವೆ. ಉತ್ತರ ಪ್ರದೇಶದ ಗೋರಖಪುರದಲ್ಲಿ ಒಂದು ಸಂತ ಸಂಪ್ರದಾಯ, ಉತ್ತರ ಪ್ರದೇಶದ ಇವತ್ತಿನ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥರ ಆ ಒಂದು ಸಂತ ಸಂಪ್ರದಾಯ, ಅವರು ಅದೇ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥವರು. ಆ ಸಂಪ್ರದಾಯದಲ್ಲಿ ಹಿಂದೆ ಆಗಿ ಹೋದಂತಹ ಒಬ್ಬ ಸನ್ಯಾಸಿಗಳು, ಸ್ವಾಮಿಗಳು, ಭಿಕ್ಷುಗಳು ಹಿಂದೆಲ್ಲ ಭಿಕ್ಷೆಯನ್ನು ಬೇಡುತ್ತಾ ಅನೇಕ ಮನೆಗಳಿಗೆ ತಿರುಗಿ ಅಲ್ಲಿ ಜೋಳಿಗೆಯಲ್ಲಿ ಒಳ್ಳೆ ಗಣ್ಯ ಶ್ರೀಮಂತರಾದಂತಹ ಗೃಹಸ್ಥರು ಹಾಕುವಂತಹ ಅಕ್ಕಿ ಬೇಳೆ ಇತ್ಯಾದಿಗಳನ್ನೆಲ್ಲ ಸಂಗ್ರಹ ಮಾಡಿ ಅದರಿಂದ ಅನ್ನವನ್ನು ಮಾಡಿ ಊಟವನ್ನು ಮಾಡುವಂತಹ ವೃತ್ತಿ. ಆ ರೀತಿಯಾಗಿ ತಮ್ಮ ಜೀವನೋಪಾಯವನ್ನು ಮಾಡಿಕೊಂಡದ್ದು ಭಿಕ್ಷುಗಳು. ಅಷ್ಟು ಅಂದರೆ ಅವತ್ತಿನದ ಅನ್ನವನ್ನು ಅವತ್ತು ಸಂಗ್ರಹ ಮಾಡಿ ಮುಗಿಸಿಬಿಡೋದು, ಮತ್ತು ನಾಳೆ ಭಿಕ್ಷೆಯಿಂದ ಏನು ಬರ್ತದೋ ಅದನ್ನೇ ಸ್ವೀಕಾರ ಮಾಡುವಂಥದ್ದು ಇದೊಂದು ಸಂಪ್ರದಾಯ. ಈ ಸಂಪ್ರದಾಯ ನಡೀತಾ ಬಂದಂತಹ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿಗಳು, ಗೋರಖಪುರದ ಸನ್ಯಾಸಿಗಳು ಒಮ್ಮೆ ಭಿಕ್ಷೆಯನ್ನು ಬೇಡಲಿಕ್ಕೆ ಅಂತ ಹೋಗಿದ್ದಾರೆ. ಸುಂದರ ತೇಜಸ್ವಿಯಾದಂತಹ ಆ ಸನ್ಯಾಸಿ, ಅವರ ಮುಖ ಅದು ಇವರೇನು ಕಾವಿಯನ್ನು ಉಟ್ಕೊಂಡು ಬಂದಿದ್ದಾನೋ ಅಥವಾ ಚಂದ್ರನೇ ಶಾಟಿ ಹಾಕೊಂಡು ಬಂದಿದ್ದಾನೋ ಅನ್ನುವಷ್ಟು ವೈರಾಗ್ಯ, ಶೃಂಗಾರವೇ ಶರಣಾಗಿ ಬರುವಂತಹ ಅವರ ವರ್ಚಸ್ಸು, ಇವನ್ನೆಲ್ಲ ಇಟ್ಟುಕೊಂಡ ಒಬ್ಬ ಯೋಗಿ ಅಲಖ್ ನಿರಂಜನ್ ಅಂತ ಕೂಗ್ತಾ ಜೋಳಿಗೆಯನ್ನು ಚಾಚಿ ಭಿಕ್ಷೆಯನ್ನು ಬೇಡಲಿಕ್ಕೆ ಬಂದಾಗ ಒಬ್ಬ ಜಮೀನುದಾರ, ಒಬ್ಬ ಭಾರಿ ಶ್ರೀಮಂತ ವ್ಯಕ್ತಿಯ ಮನೆಯ ಎದುರಿಗೆ ಬಂದಾಗ ಆ ವ್ಯಕ್ತಿಯ ಹೆಂಡತಿ ಹೊರಗಡೆ ಬಂದು ಕಾಳನ್ನು ಹಾಕಲಿಕ್ಕೆ ಅಂತ ಬಂದಿದ್ದಾಳೆ. ಕಾಳನ್ನು ಜೋಳಿಗೆಯಲ್ಲಿ ಹಾಕುವ ಸಂದರ್ಭದಲ್ಲಿ ಅವಳು ಪತಿವ್ರತಾ ಸ್ತ್ರೀ, ಆ ಪುರುಷನ ಮುಖವನ್ನು ಪೂರ್ಣವಾಗಿ ನೋಡುವಂತಿಲ್ಲ. ತಪ್ಪಿ ಅವಳ ಕಣ್ಣಿಗೆ ಆ ಯೋಗಿಯ ಕಣ್ಣು ಬಿತ್ತು. ಆ ಕಣ್ಣುಗಳನ್ನು ನೋಡಿದಾಗ ಕಣ್ಣಿನಲ್ಲಿ ಕಾಣುವ ಬ್ರಹ್ಮಚರ್ಯದ ಕಾಂತಿ ಆ ಗರತಿಯ ಮನಸ್ಸನ್ನು ಕೆಣಕ್ತಂತೆ. ಅಷ್ಟು ಸುಂದರವಾದಂತಹ ಕಣ್ಣು ಆ ಯೋಗಿಯದ್ದು. ಅದ್ಯಾವುದೋ ಏನೋ ಆರ್ಟಿಫಿಷಿಯಲ್ ಆಗಿ ಮಾಡಿಕೊಂಡದ್ದಲ್ಲ. ಆ ವ್ಯಕ್ತಿಯಲ್ಲಿ ಇರುವ ಬ್ರಹ್ಮಚರ್ಯದ, ವೈರಾಗ್ಯದ, ಧರ್ಮನಿಷ್ಠೆಯ ಪ್ರತೀಕವಾಗಿ ಕಣ್ಣಿನಲ್ಲಿ ಆ ಹುಮ್ಮಸ್ಸು, ವರ್ಚಸ್ಸು, ತೇಜಸ್ಸು ಇವೆಲ್ಲ ಕಾಣ್ತಾ ಇತ್ತು. ಅಂತಹ ಕಾಂತಿಯನ್ನು ನೋಡಿ ಆ ತಾಯಿ ಮೊದಲಿಗೆ ನಾನು ಪತಿವ್ರತೆ, ಇನ್ನೊಮ್ಮೆ ನಾಳೆ ಏನಾದರೂ ಆ ಜೋಗಿ ಬಂದ ಅಂತಂದರೆ ಆಳಿನ ಕೈಯಲ್ಲಿ ಆ ಕಾಳನ್ನು ಕಳಿಸಿ ನಾನು ಬರುವುದಿಲ್ಲ, ಅವನನ್ನು ಕಣ್ಣುಗಳನ್ನು ನೋಡುವುದಿಲ್ಲ, ನಾನು ಪತಿವ್ರತಾ ಸ್ತ್ರೀ ಅಂತ ಹೇಳುತ್ತಾಳೆ. ಮರುದಿನ ಆತ ಅಲಖ್ ನಿರಂಜನ್ ಅಂದುಕೊಳ್ಳೆ ಬಾಲಭಾವದಿಂದ ಮತ್ತೆ ಅವಳ ಮನಸ್ಸು ಆ ಕಣ್ಣನ್ನು ನೋಡಬೇಕು ಅಂತ ಸೆಳೀತದೆ. ಕಣ್ಣನ್ನು ನೋಡಲಿಕ್ಕಂತ ಹೇಳಿ ಬಂದು ಕಾಳನ್ನು ಹಾಕಿ ಕೀಳಿಯೇ ಬಿಡುತ್ತಾಳೆ. ಹೇ ಯೋಗಿ, ಎಷ್ಟು ಸುಂದರವಾಗಿ ಇದೆ ನಿನ್ನ ಕಣ್ಣು ಅಂತ. ಆ ಯೋಗಿ ಅದಕ್ಕೇನು ಮಾಡಿದ, ಅದರ ಕೊನೆ ಹೇಗಾಯಿತು, ಅವನ ಕಣ್ಣುಗಳಲ್ಲಿ ಅನುರತಳಾದಂತಹ ಆ ಸ್ತ್ರೀ ಅವಳ ಪಾತಿವ್ರತ್ಯವನ್ನು ಕೆಡಿಸಿಕೊಳ್ಳುವಂತಾಯಿತು, ಸಂತ ತನ್ನ ಕಾಮನೆಗಳನ್ನು ಬಿಚ್ಚಿಡುವಂತಹ ಪ್ರಸಂಗ ಬಂದಿತು, ಇದರ ಕೊನೆ ಏನಾಯಿತು ಎಂಬುದೇ ಒಂದು ರೋಚಕವಾದ ಘಟ್ಟ. ಅದನ್ನೆಲ್ಲ ಸೇರಿಸಿ ಸಂದೇಶ ಕೊಡುವಂತಹದ್ದೇ ಈ ಕಥನ ಕಾವ್ಯ. ಅದರ ಕೊನೆ ಏನಾಯಿತು ಅಂತ ಕೊನೆಯಲ್ಲಿಯೇ ನೋಡೋಣ. ಈ ದೃಷ್ಟಿದಾನ ಎಂಬುವ ಕಥನ ಕಾವ್ಯದ ವಾಚನವನ್ನು ನಾವೀಗ ಮಾಡ್ತಾ ಇದ್ದೇವೆ. ತಾವೆಲ್ಲ ಶ್ರವಣ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಅಲಖ್ ನಿರಂಜನ ಘಿಳ ಘಿಳ ಗುಂಜನ ಭವ ಭಯ ಭಂಜನ ಬೈರಾಗಿ ದಡ ದಡ ಬಂದನು ದ್ವಾರದಿ ನಿಂದನು ಭಿಕ್ಷೆಯು ಎಂದನು ಆ ಜೋಗಿ.
ಕಾಮನೆ ಕಾವಿಯ ನುಟ್ಟನೋ ತೊಟ್ಟನೋ ಸೋಮನೆ ಶಾಟಿಯ ಕಾಪಾಲಿ ಕಾವ್ಯವೇ ಕಾಯವ ಪಡೆದೀತೋ ಪಿಡಿದೀತೋ ರಸ ಋಷಿ ಕರವೇ ಜಪಮಾಲಿ ಚಂದನ ಚರ್ಚಿತ ಭಸ್ಮೋದ್ವರ್ಜಿತ ಬಂಧುರ ಸುಂದರ ಸನ್ಯಾಸಿ ರಾಗ ಭೋಗ ವಿಷಯಗಳೆದೆಯನು ಮೆಟ್ಟುವ ಬೋಲ್ಪದ ವಿನ್ಯಾಸಿ ಚಂಡಮರೀಚಿಯೇ ದಂಡಕ ಮಂಡಲು ತಾಪಸ ವೇಷವ ತಳೆದಿಹನೇ ಸಂಧ್ಯಾರಾಗದ ಚಂದನ ತಂಪಿಗೆ ವೈಶ್ವಾನರ ತಪ ಕಿಳಿದಿಹನೇ ತರುಣಾರುಣ ರುಚಿ ರಂಜಿತ ರೂಪವು ಗರತಿಯ ಗೌರವ ಕೆಣಕಿತ್ತು ಸಂಯಮ ಮುದ್ರಿತ ಹೃದಯ ಕವಾಟದಿ ಕಾಮನ ಕಾರ್ಮುಕ ಮಣಿದೇತ್ತು ವರವೈರಾಗ್ಯದ ಚಿರ ಸೌಭಾಗ್ಯಕ್ಕೆ ಶೃಂಗಾರವೇ ಶರಣಾಗಿತ್ತು ಬ್ರಹ್ಮಜ್ಞಾನದ ಫಲ ಪರಿಪಾಕಕ್ಕೆ ತಾರುಣ್ಯವೇ ತಲೆಬಾಗಿತ್ತು ಅಲಕ್ ನಿರಂಜನ ಮಂಜುಳ ಗುಂಜನ ಗುಣುಗೇತ್ತು ಬಾಲ ಕುತೂಹಲ ಕೆರಳಿಸಿ ಗಣಗಣ ಘಂಟಾ ಕಿಂಕಿಣಿ ಕುಣಿದೇತ್ತು ಬಾಗಿಲು ತೆರೆಯಿತು ಮುಂತೆರೆ ಸರಿಯಿತು ಜವನಿಕೆ ಜರೆಯಿತು ಮರೆಯಲ್ಲಿ ಪವನವು ಪುಳಕಿತು ಬಳ್ಳಿಯು ಬಳುಕಿತು ತರುಲತೆ ತುಳುಕಿತು ತೆರೆಯಲ್ಲಿ ಉರ್ವಿಯ ಊರ್ವಶಿ ರಂಜಿಪ ರೂಪಸಿ ರಾಗ ಪರಾಗವು ಪರಿಮಳಿಸಿ ಬಂದಳು ಷೋಡಶಿ ರಸಸರ ಸಾರಸಿ ಒಡೆಯನ ಪ್ರೇಯಸಿ ನಳನಳಿಸಿ ಮೃದು ಮಂದಸ್ಮಿತ ಆನನ ಕಾನನ ಕೆರೆಕೆಂದಾವರೆ ಅರಳಿತ್ತು ಉಸುರಿನ ಗಂಧಕ್ಕೆ ಮುಖ ಮಕರಂದಕ್ಕೆ ಬಂಡೂಣಿ ದಂಡದು ತೆರಳಿತ್ತು ಕರಿಹೊರೆ ಕೇಶ ಕಲಾಪದ ಕಂಪಿಗೆ ಸಂಪಿಗೆ ಸೊಂಪನು ಸುರಿದಿತ್ತು ನೀಲಿಮ ಕುಂತಲ ನಿಕಷದಿ ಬೈತಲು ಬಂಗಾರದ ಗೆರೆ ಕೊರೆದಿತ್ತು ಹೆಜ್ಜೆಯ ರಿಂಗಣ ಕಜ್ಜಕ್ಕೆ ಗೆಜ್ಜೆಯ ಹಂಸವೇ ತಾಳವ ಹಿಡಿದಿತ್ತು ಮುಗುದೆಯ ಮೈಸಿರಿ ನವಿಲಿನ ನಾಟ್ಯಕ್ಕೆ ಕಾಮನ ಕೊಳಲದು ನುಡಿದಿತ್ತು ಗರತಿಯು ಗುರುತಿಲ್ಲದ ಪರ ಗುರುವಿಗೆ ಬಿಕ್ಕೆಯ ನಿಕ್ಕಳು ಎಂದೆಂದು ಆಳಿನ ಕೈಯಲ್ಲಿ ಕಾಳನು ಕಳುಹಿಸಿ ಜೋಗಿಯ ಜೋಳಿಗೆ ತುಂಬೆಂದು ಜೋಗಿಯು ನಯನದ ನವನೀಲಾಂಜನ ನಂದಾದೀಪವ ನೆತ್ತಿದನು ಕಣ್ಣಿನ ಕಾಂತಿಯ ಹೊಳಪಿಗೆ ಕಾಮನು ಪ್ರೇಮದ ಗುಂಡಿಯ ನೊತ್ತಿದನು ಎದೆ ಛಲ್ ಎಂದಿತು ಮೈ ಜುಮ್ ಎಂದಿತು ಸಂಯಮ ಪಾಶವು ಸಡಿಲಿತ್ತು ಕಂಗಳ ಮಂಗಳ ಕಾಂತಿಯ ಶಾಂತಿಯ ಕಡಲಿನ ಒಡಲಲ್ಲಿ ಸಿಡಿಲಿತ್ತು ನಾಚಿಕೆ ನಲ್ಲೆಯ ಗಲ್ಲ ಗುಲಾಬಿಗೆ ಮೆಲ್ಲನೆ ಗುಲ್ಲನು ಕೊಟ್ಟಿತ್ತು ಸಂಜೆಯ ಛವಿಗುಲ ಗಂಜಿಯ ರುಚಿ ಮುಖ ಕುಂಕುಮ ಕರಡಿಗೆಯಾಗಿತ್ತು ಎದೆ ಕಾರಂಜಿಯು ರಾಗದ ರಸವನು ಕಣ್ಣಿನ ಕೆಂಪಿಗೆ ತೂರಿತ್ತು
ನಿಗ್ರಹ ಪಂಜರ ಬದ್ಧ ವಿಹಂಗಮ ಆಗಸದಂಗಳ ಖಾರಿತ್ತು. ಹೃದಯವು ಅದುರಿತು, ಧೈರ್ಯವು ಚದುರಿತು, ಕೆದರಿತು ನೆಲವನ್ನು ಕೆಂಗಣ್ಣು. ಹಮ್ಮಿನ ಹೆಮ್ಮರ ಉರುಳಿತು ನರಳಿತು, ಚಿತ್ತದ ಚಂಚಲ ಕಾಹೆಣ್ಣು. ಅಲಖ್ ನಿರಂಜನ ಘಿಲ್ ಗುಂಜನ ಮುಂದಕ್ಕೆ ಸಾಗಿದ ನಾಜೋಗಿ. ಹೃದಯದ ಗುಡಿಯಲ್ಲಿ ಮದನನ ಗಂಟೆಯ ಢಣ ಢಣ ಬಾರಿಸಿ ತಿರುಗಿ. ಮನೆಯಲ್ಲಿ ಯೋಚಿಸಿ ಮನದಿ ವಿವೇಚಿಸಿ ತನ್ನಲ್ಲಿ ತಾನೇ ನಾಚಿದಳು. ಹಿಂದಿನ ಸತಿಯರ ಸುಂದರ ಗುಣಗಳ ಗಾನದಿ ಎದೆ ಮರೆ ಮಾಚಿದಳು. ಜೋಗಿಯ ಬೈದಳು ಯೌವನ ಜರಿದಳು, ಜಾರಿದ ಹೃದಯವ ಹೀಗೆಳೆದು. ಕಾಮನ ಕುಟ್ಟುವೆ ಪ್ರೇಮವ ಮೆಟ್ಟುವೆ ಎಂದಳು ಹಠದಿಂದ್ಯದೆ ತುಳಿದು. ನಾಳೆಗೆ ಜೋಗಿಯು ಬಂದರೆ ನಿಂದರೆ ನಂದೊರೆಯಾಣೆಗೂ ನಾ ಕಾಣೆ. ಆಳಿನ ಕೈಯಲ್ಲಿ ಕಾಳನ್ನು ಕಳುಹಿಸಿ ನುಗಿಸುವೆ ನಾಚೆಗೆ ನಾ ಜಾಣೆ. ಅಲಖ್ ನಿರಂಜನ ಅಲಖ್ ನಿರಂಜನ ಕಂಚಿನ ಕಂಠವು ಮೊಳಗಿತ್ತು. ಹೆಣ್ಣಿನ ಕಣ್ಣಿಗೆ ಹಬ್ಬವ ಹಬ್ಬಿಸಿ ಮಿಂಚಿನ ಮೂರುತಿ ಬೆಳಗಿತ್ತು. ಶಪಥವು ಮರೆಯಿತು, ಕುಪಥವು ತೆರೆಯಿತು, ಕರೆಯಿತು ಕಿಂಕಿಣಿ ಝಿಂಕಾರ. ಕರಣವ ಎಳೆಯಿತು, ಹರಣವ ಸೆಳೆಯಿತು, ಹೂಂಕರಿಸುವ ಸ್ಮರಟಂಕಾರ. ನಿಲ್ಲದ ಮೇಲುದ ಮೆಲ್ಲನೆ ತೀಡುತ್ತ ಸಂದಳು ಪ್ರಣಯದ ರಂಗೇರಿ. ಕರದಲ್ಲಿ ಕಾಳಿನ ಮೊರವನು ಮೆರೆಯಿಸಿ ಹೊಸ ಹೊಂಗನಸಿನ ಸಿಂಗಾರಿ. ಜೋಗಿಯ ಜೋಳಿಗೆ ಜಾರನ ಜಾಳಿಗೆ ತೆರದಲ್ಲಿ ನೀರೆಗೆ ತೋರಿತ್ತು. ಅವನೆದೆ ಬರವನು ಹಿಂಗಿಸಿ ತೆರವನು ತುಂಬಲು ಎದೆ ರಸ ತೊರೆದಿತ್ತು. ತನ್ನೆದೆ ಹಾಕಿದ ತೆರದಲ್ಲಿ ಜೋಳಿಗೆ ತಳದಲ್ಲಿ ಧಾನ್ಯವು ಬಿತ್ತಿತ್ತು. ಸತಿಯ ವಿವೇಕವು ಬದುಕಲು ಹಚ್ಚಿದ ಕಂಟಕ ದೋಳ್ನವಿರದಿತ್ತು. ಜೋಗಿಯ ವದನದ ತಬಕದಿ ಬೆಳಗುವ ಕಣ್ಮಣಿ ಆರತಿ ಬೆಳಗಿತ್ತು. ತ್ವಂ ಸೌಭಾಗ್ಯವತಿ ಭವ ಆಶೀಷ ಕಂಠಾಕಾಶದಿ ಮೊಳಗಿತ್ತು. ಕಾಮನು ತರಳೆಯ ಕರುಳಿನ ಬೆರಳಿಗೆ ಕೊರಳಿನ ಮುರಳಿಯ ನುಡಿಸಿದನು. ಭಾವದ ಕಾವಿಗೆ ಕರಗಿದ ಚಿತ್ರಸ ಕಕ್ಷರ ಕವಚವ ತೊಡಿಸಿದನು. ನಿಲ್ಲೆಲೆ ಜೋಗಿಯೇ, ನಿನ್ನಯ ಕಣ್ಣಲ್ಲಿ ಎಂತಹ ಕಾಂತಿಯು ಕುಣಿಯುತ್ತಿದೆ. ತೇಜ ಪುಂಜದ ಕಾಂತಿ ವಿಲಾಸಕ್ಕೆ ರವಿ ಶಶಿ ನೈದಿಲೆ ಮಣಿಯುತ್ತಿವೆ. ಏನಿದು ಜ್ಯೋತಿಯು ಚೆಲುವಿನ ಚಿಲುಮೆಯ ಚಿಮ್ಮಿಸಿ ಚಾಕ್ಷುಷ ಕುಕ್ಕಿಸಿದೆ. ಕಂಜನಿ ಕುಂಜದ ಸಾರವ ಹೀರಿದೆ, ಜೊನ್ನಿನ ಜೇನ್ಗಡಲುಕ್ಕಿಸಿದೆ. ಚಲುವಿಕೆ ಚಂಚಲ ತೆಗೆ ಕಣ್ ಕಟ್ಟಿದೆ, ಮಿಂಚಿನ ಹೊಳೆ ಮಡು ಗಟ್ಟಿಹುದು. ವಿಧಿ ನಿನ್ನೋಟದ ತಟ್ಟೆಯಲ್ಲೆಂತಹ ದೀಪದ ಕುಡಿಗಳ ನಿಟ್ಟಿಹುದು. ಜೋಗಿಯು ಬೆಚ್ಚಿದ ಕಣ್ಕಿವಿ ಮುಚ್ಚಿದ,
ಹೆಣ್ಣಿನ ಮೆಚ್ಚಿಗೆ ಹುಚ್ಚಾದ, ಹದಿಬದೆ ಧರ್ಮದ ಬಳ್ಳಿಗೆ ಕೊಳ್ಳಿಯ ಹಚ್ಚುವ ಕಾನನ ಕಿಚ್ಚಾದ. ಅಲಕ್ ನಿರಂಜನ ಅಲಕ್ ನಿರಂಜನ ಮರುದಿನ ಬಂದನು ಆಜೋಗಿ. ಉಕ್ಕಿನ ಬಾಗಿಲು ಗಕ್ಕನೆ ತೆರೆಯಿತು, ತವ ಕದಿ ಬಂದಳು ಅನುರಾಗಿ. ಜೋಗಿಯ ನಿಬ್ಬರು ಜೊತೆಗಾರರು ತೋಳ್ ಪಿಡಿದೆ ನಡೆಸುತ್ತ ತರುತಿಹರು, ಕಣ್ಣಿನ ಕಲಶವ ಮಣ್ಣಿಗೆ ಬಗ್ಗಿಸಿ ಬಾಷ್ಪ ಸ್ನಾನವ ನಡೆಸಿಹರು. ಹಲ್ಲಣ ಹಾರಿತು ತಲ್ಲಣಿಸಿತು ಎದೆ, ನಿಲ್ಲದೆ ತೊಳಲಿದಳಾನಾರಿ. ಜೋಗಿಯೇ ನಿನಗೇನಾಗಿದೆ ಎಂದಳು, ಬಂದಳು ನಿಂದಳು ಬಳಿಸಾರಿ. ತಾಯಿಯೇ ತೆಗೆದುಕೋ ಎನ್ನುತ್ತ ಜೋಗಿಯು ನೀರೆಗೆ ಥಾಲಿಯ ಕೊಟ್ಟಿದ್ದ, ಥಾಲಿಯ ತಳದಲ್ಲಿ ಥಳ ಥಳ ಹೊಳೆಯುವ ಕಣ್ಣುಗಳೆರಡನ್ನು ಇಟ್ಟಿದ್ದ. ತಾಯಿಯೇ ನಿನ್ನೆಯ ದಿನ ನೀನೆನ್ನಯ ಕಣ್ಣಿನ ಬಣ್ಣನೆ ಮಾಡಿದ್ದೀ, ಗರತಿಯ ಗೋರಿಯ ಕಟ್ಟಿದ ತೊಗಲಿನ ಆ ಕಣ್ ಕಿತ್ತಿದೋ ತಂದಿಹೇನೋ. ಅಲಕ್ ನಿರಂಜನ ಅಲಕ್ ನಿರಂಜನ ನಡೆದನು ನಿರ್ವ್ಯಥೆಯ ಜೋಗಿ. ತೊಗಲಿನ ಕಣ್ಬಲಿಯಿಂದಲಿ ಜ್ಞಾನದ ಒಳಗಣ್ತೆರೆಯಿಸಿ ಕುರುಡಾಗಿ. ತೊಗಲಿನ ಕಣ್ಬಲಿಯಿಂದಲಿ ಜ್ಞಾನದ ಒಳಗಣ್ತೆರೆಯಿಸಿ ಕುರುಡಾಗಿ. ಕಾಮದಹನ ಪ್ರಸಂಗ ನೆನಪು ಮಾಡ್ಕೊಂಡ್ರೆ ನಮಗೆ ಚರ್ವಿತ ಚರಣವಾಗಿ ಗೊತ್ತಾಗತ್ತ ಕಥೆ ಏನಂತಂದ್ರೆ, ಮನ್ಮಥ ಶಿವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಹೋಗಿರ್ತಾನೆ. ಶಿವನಿಗೆ ಸಿಕ್ಕಾಪಟ್ಟಿ, ರುದ್ರದೇವರು ಸಿಕ್ಕಾಪಟ್ಟಿ ಸಿಟ್ಟು ಬರುತ್ತದೆ. ಸಿಟ್ಟು ಬಂದ ತಕ್ಷಣ ಮುಕ್ಕಣ್ಣ ಮೂರನೆಯ ಕಣ್ಣನ್ನು ತೆಗೆದು ಅದರಿಂದ ಬಂದಂಥ ಜ್ವಾಲೆಯಿಂದ ಅವನನ್ನು ಅಲ್ಲೇ ಸ್ಥಳದಲ್ಲಿಯೇ ಸುಟ್ಟು ಹಾಕಿಬಿಡ್ತಾನೆ ಅನ್ನುವಂಥ ಒಂದು ಕಥೆಯನ್ನು ನಾವು ಕೇಳ್ತೀವಿ. ಅಲ್ಲಿ ದೇವನಾದವನು ಅವನ ಮೇಲೆ ಆಗ್ತಕ್ಕಂತಹ ಡಿಸ್ಟ್ರಾಕ್ಷನನ್ನು ಹೋಗಲಿಸ್ಲಿಕ್ಕೆ ಎಷ್ಟೋ ಪ್ರಯತ್ನ ಪಟ್ಟು ಅನ್ನೋದು ಹೋಗಲಿಲ್ಲ ಅಂತ ತಕ್ಷಣ ಅದನ್ನು ಮೆಟ್ಟಿ ನಿಲ್ಲಲಿಕ್ಕೆ ಏನು ಮಾಡಬೇಕಂತಂದ್ರೆ, ಆ ರೀತಿ ನಾವು ಅದನ್ನು ನಮ್ಮ ಏಕಾಗ್ರತೆಯಿಂದ ಅದನ್ನು ಸುಡಬೇಕು ಅಂತ ಹೇಳಿ ಅವನು ತನ್ನ ಮೂರನೇ ಕಣ್ಣಿಂದ ಅದನ್ನು ಬೆಂಕಿಯನ್ನು ಹುಟ್ಟಿಸಿ ಅದನ್ನು ಸುಟ್ಟ. ಏಕಾಗ್ರತೆ ಅಂತ ಬಂದಾಗ ನಾವು ಇಲ್ಲೇ ಮುಟ್ಕೋತೀವಿ. ಕಾನ್ಸಂಟ್ರೇಟ್ ಮಾಡ್ಬೇಕಂತಂದ್ರೆ ನಾವು ಕಣ್ಣಿನ ಎರಡು ನಡಬರ್ಕ ನಮ್ಮ ಬಟ್ಟನ್ನು ಇಟ್ಟೆ ನಾವು ಸನ್ನೆಯಿಂದ ತೋರಿಸೋದು, ಬೇರೆ ಕಡೆ ಎಲ್ಲೂ ತೋರಿಸಂಗಿಲ್ಲ. ಸೊ ಅದು ಒಂದು ಸಂಕೇತ, ಏಕಾಗ್ರತೆಯಿಂದ ಅದನ್ನು ಸುಡಬೇಕು ಅಂತ. ಇಲ್ಲಿ ನೋಡ್ರಿ, ಇಲ್ಲೂ ಕಣ್ಣಿನ ಬಗ್ಗೆನೇ ವರ್ಣನೆ ಅದ. ಇಡೀ ಪ್ರಸಂಗ ಕೂಡ ದೃಷ್ಟಿದಾನ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಪಡೆದುಕೊಂಡಂಥ ಈ ಗದ್ಯ ಪದ್ಯ, ಇದರೊಳಗೂ ದೃಷ್ಟಿಯ ಬಗ್ಗೆ ಅನೇಕ ನಮಗೆ ಉದಾಹರಣೆಗಳು, ಅನೇಕ ದೃಷ್ಟಾಂತಗಳು ಇಲ್ಲಿ ಬರ್ತಾವೆ. ಬರೀ ಕಣ್ಣನ್ನು ನೋಡಿ ಆ ಒಂದು ಸ್ತ್ರೀಗೆ ಮಾರು ಹೋಗುವಿಕೆ ಆವರಿಸ್ಕೊಂಡ್ಬಿಡ್ತು. ಇನ್ನೊಬ್ಬ ಪುರುಷನ ಕಣ್ಣನ್ನು ನೋಡಿ ಮೋಹಗೊಂಡ್ಲೋಕಿ, ಕಾಮನ ಕಾರ್ಮುಕ ಮಣಿಯುವುದು, ಪ್ರೇಮದ ಗುಂಡಿಯನ್ನು ಕಾಮ ಒತ್ತುವುದು, ಇವೆಲ್ಲವೂ ಪರಪುರುಷರಲ್ಲಿ ಅನುರಾಗವನ್ನು ಹೊಂದಿಕತ್ತಾಳ ಅನ್ನೋದರ ಸಂಕೇತ. ಇವೆಲ್ಲ ಭಾಳ ಸ್ಟಾರ್ಟಿಂಗ್ ಸಿಂಬಾಲ್ಸ್ ಇವು. ಅವಾಗೆ ಅದನ್ನು ಮುರಿಬೇಕು ಅನ್ನುವಂಥ ಒಂದು ನಮಗೆ ಪಾಠ ಇಲ್ಲಿ ಸಿಗ್ತದೆ. ಅವಳಿಂದ ಅದು ಸಾಧ್ಯ ಆಗದೆ ಇದ್ದಾಗ ಈ ಗುರುವಿನ ಸ್ಥಾನದಲ್ಲಿ ಇರುವಂಥವನು ಇವನು ಏನು ಯೋಗಿ ಇದ್ದಾನೆ, ಅವನ ವರ್ಚಸ್ಸು, ಅವನ ವೈರಾಗ್ಯ, ಅವನ ಒಂದು ತಪಸ್ಸು ಎಷ್ಟು ಬಲವಾಗಿ ಇತ್ತು ಅಂತಂದ್ರೆ, ಅವನಿಂದಾಗಿ ಮತ್ತೊಬ್ಬರಿಗೆ ತ್ರಾಸಾಗಬಾರ್ದು, ಅವನಿಂದಾಗಿ ಮತ್ತೊಬ್ಬರ ಪಾತಿವ್ರತ್ಯ ಹಾಳಾಗ್ಲಿಕ್ಕತ್ತದ, ಮತ್ತೊಬ್ಬರ ತಪಸ್ಸು ಭಂಗ ಆಗ್ಲಿಕ್ಕತ್ತದ ಅನ್ನುವಂಥ ಒಂದು ಕಾರಣ ಅವರಿಗೆ ಸಿಕ್ತು ಅಂತಂದ್ರೆ, ಅದಕ್ಕೆ ನಾವು ಗುರುದೇವ ಭವ ಅಂತ ಅನ್ನೋದು. ಈ ಕಂಡವರಿಗೆಲ್ಲ ಗುರು ಅನ್ಲಿಕ್ಕೆ ಬರಂಗಿಲ್ಲ. ಗುರು ಅನ್ನೋರಿಗೆ ಗುರು ಅನ್ಬೇಕು, ಗುರುದೇವ ಭವ ಅನ್ನುವಂಥ ಒಂದು ನಾವು ವಾಕ್ಯಕ್ಕೆ ನಿಜವಾದ ಅರ್ಥ ಬರೋದು ಗುರು ಆ ಒಂದು ಸ್ಥಾನದಲ್ಲಿ ಇದ್ದು ನಮಗೆ ಮಾರ್ಗದರ್ಶನ ಮಾಡಿದಾಗ. ಇಲ್ಲಿಯೂ ಕೂಡ ಇಲ್ಲಿ ಗುರುವನ್ನು ದೇವರಂತ ಕಂಡರೆ, ಈ ದೇವರು ಏನು ಮಾಡಿದ್ರು ಅಂತಂದ್ರೆ,
ಕಣ್ಣನ್ನು ಕಿತ್ತಿ ಕೊಟ್ಟು ದೃಷ್ಟಿಯನ್ನು ಅವಳಿಗೆ ಕೊಟ್ಟರು, ದೃಷ್ಟಿಯನ್ನು ದಾನ ಮಾಡಿದರು. ಅಂದರೆ ಕಣ್ಣಿದ್ರೆ ಮಾತ್ರ ದೃಷ್ಟಿ ಇರ್ತದಂತಲ್ಲ, ದೃಷ್ಟಿ ಇರುವುದೇ ಬೇರೆ, ಕಣ್ಣಿರುವುದೇ ಬೇರೆ ಅನ್ನುವಂಥ ಒಂದು ಸೂಕ್ಷ್ಮವಾದಂತಹ ಒಂದು ಲೈನನ್ನು ಇಲ್ಲಿ ಅವರು ತಗೋತಾರೆ. ನಮಗೆ ಕಣ್ಣದಂತ ನಾವು ಎಲ್ಲನೂ ನೋಡ್ತೀವಿ, ಎಲ್ಲವೂ ನಮಗೆ ಗೊತ್ತಾಗ್ತದೆ ಅಂತಲ್ಲ. ಒಳಗಣ್ಣು ತೆರಿಬೇಕು. ಒಳಗಣ್ಣು ತೆರಿಬೇಕಂತ ನಾವು ಕಣ್ಣನ್ನು ಮುಚ್ಚಲೇಬೇಕಾಗ್ತದೆ. ಯಾರೂ ಕೂಡ ಕಣ್ಣು ತೆರೆದು ತಪಸ್ ಮಾಡಿದ್ದನ್ನು ನಾವು ನೋಡಿಲ್ಲ, ಕಣ್ಣು ತೆರೆದು ಮೆಡಿಟೇಷನ್ ಮಾಡೋದನ್ನು ನಾವು ನೋಡಿಲ್ಲ. ನಾವು ಕಣ್ಣು ಮುಚ್ಚೇನೆ ಮೆಡಿಟೇಷನ್ ಮಾಡ್ತೀವಿ. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ನಮಗೆ ಕಾಮನೆಗಳು ನಮ್ಮ ಮೇಲೆ ಆವರಿಸ್ಕೋಬಾರದು, ಯಾವುದೇ ರೀತಿಯಾದಂತಹ ಮುಂದೆ ನಮ್ಮ ಚಿತ್ತವನ್ನು ಚಂಚಲ ಮಾಡುವಂತಹ ವಸ್ತುಗಳು ನಮ್ಮ ದೃಷ್ಟಿಯಿಂದ ಮಸ್ತಕಕ್ಕೆ ಹೋಗಬಾರದು ಅನ್ನುವಂಥ ಒಂದು ಕಾರಣ. ಅದಕ್ಕೆ ನಾವು ಈ ಕಣ್ಣನ್ನು ಮುಚ್ಚಿದಾಗ ಮಾತ್ರ ಒಳಗಣ್ಣ ತೆಗಿತಾವ. ಒಳಗಣ್ಣ ತೆರೆದಾಗ ನಮ್ಮ ನಿಜವಾದ ಸ್ವರೂಪದ ಜ್ಞಾನ ಆಗ್ತದ, ಆನಂದ ಅಲ್ಲಿ ಸಿಗ್ತದೆ ನಮಗೆ. ಈ ಆನಂದ ಅಲ್ಲ, ಕಣ್ಣು ತೆರೆದಾಗ ಸಿಗುವಂಥ ಆನಂದ ಎಲ್ಲ ಬಾಹ್ಯ ಆನಂದಗಳು. ಇದಕ್ಕೆ ನಾವು ಬಹಳ ಮಾರು ಹೋಗಿ ಏನೇನೇನೇನೇನೇನು ತಪ್ಪುಗಳನ್ನು ಮಾಡ್ತೀವಿ. ಆ ತಪ್ಪು ಮಾಡಲಿಕ್ಕೆ ಹೊಂಟಿದ್ಲು, ಮಾಡಿದ್ದಾಳೆ ಅಂತ ಅವಳ ಮೇಲೆ ಅಪವಾದ ಬಂದಿಲ್ಲ, ಇಲ್ಲ, ಮಾಡಲಿಕ್ಕೆ ಹೊಂಟಿದ್ಲು. ಅದನ್ನು ತಡಿಲಿಕ್ಕೆ ಗುರುವಿನ ಸ್ಥಾನದಲ್ಲಿ ಇದ್ದವನು ಅತ್ಯಂತ ಒಂದು ಯೋಗ್ಯವಾದಂತಹ ನಿರ್ಧಾರವನ್ನು ತಗೊಂಡ. ತನ್ನ ತ್ಯಾಗ ಮಾಡಿದ, ತನ್ನ ದೃಷ್ಟಿಯ ತ್ಯಾಗ ಮಾಡಿ ಅವನು ನಿರ್ವ್ಯಥೆಯಿಂದ ಹೋಗ್ತಾನೆ. ಅವನಿಗೆ ಯಾವುದೇ ರೀತಿಯಾದಂತಹ ರಿಗ್ರೆಟ್ ಇಲ್ಲ. ನಾವು ಅಂತೀವಲ್ಲ, ಸುಮ್ಮನೆ ಏಕಿನ ಸಂಬಂಧ ಕಣ್ಣು ತಗೊಂಡಂದ್ರೆ ವ್ಯಥೆ ಪಟ್ಟಿಲ್ಲ. ಅಂಥವ ಗುರು, ಅಂಥ ಯೋಗಿ, ಎಂಥವನು ಇವನು ಅಂದರೆ ವರ್ಣನೆ ನೋಡ್ರಿ ಯಾವ ಥರ ಮಾಡಿದ್ದಾರೆ ಮೊದಲಿಂದ ಬಂದಾಗ. ಎಂತಹ ಸ್ಫುರದ್ರೂಪಿಯಾದಂತಹ ಯುವಕ, ತರುಣನ ಕಡೆ ಇರುವಂತಹ ಯೋಗಿ, ಎಂಥ ಒಂದು ಚಂದ್ರ ಮನ್ಮಥಳೆ ಸುದೇಕ್ ಇವನ ಮುಂದೆ ಏನೂ ಅಲ್ಲ ಅನ್ನುವ ಥರದಲ್ಲಿ ಇವನ ಸೌಂದರ್ಯವನ್ನು ವರ್ಣನೆ ಮಾಡಿದ್ದಾರೆ. ಸೌಂದರ್ಯ ಹೆಚ್ಚಾಗಬೇಕು ಅಥವಾ ಸೌಂದರ್ಯ ಬೆಳಿಬೇಕು, ಸೌಂದರ್ಯ ಹೊಳಿಬೇಕು ಅಂತಂದ್ರೆ ವ್ಯಕ್ತಿಯ ಕಣ್ಣಿನ ಕಾಂತಿಗಳು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾವೆ. ಅಂಥ ಕಣ್ಣು ಪಾಪ ಇನ್ನೊಂದು ತಪಸ್ಸಿನಲ್ಲಿ ನಿರತರಾಗಿರುವಂತಹ ವ್ಯಕ್ತಿಗೆ ಈ ಕಣ್ಣು ಬಾಧಕ ಆಗ್ಯದಂತ ತಿಳಿದ ತಕ್ಷಣ ಆ ಗುರು ಆ ಕಣ್ಣನ್ನೇ ತೆಗೆದುಬಿಟ್ಟ. ನನ್ನ ಕಣ್ಣುಗಳನ್ನು ನೋಡ್ಲಿಕ್ಕೆ ನಿನಗಿಷ್ಟು ಕಾತುರತೆ ಅದಲ್ಲ, ಕಣ್ಣನ್ನೇ ಕೊಟ್ಬಿಡ್ತೀನಿ, ನೋಡ್ಕೋತೆ ಕೂತ್ಬಿಡು ಅಂತ. ಅದು ಬಾಧಕ ಆಗಂಗಿಲ್ಲ ನಿನಗವಾಗ. ನಿನ್ನ ಪಾತಿವ್ರತದ ತಪಸ್ಸಿಗೆ ಅದು ಭಂಗ ಕೊಡಂಗಿಲ್ಲ. ಇನ್ ದ ಸೇಮ್ ವೇ ನನ್ನ ಕಣ್ಣಿಗೆ ಮಾರು ಹೋಗಿ ಅಲ್ಲ, ಇದು ನನ್ನ ಕಡೆಯಿಂದ ನಿನಗೊಂದು ಗಿಫ್ಟ್ ಅಂತ. ಕಣ್ಣನ್ನು ನೋಡ್ಕೋತ ನೀನು ನಿನ್ನ ತಪಸ್ಸಿನಲ್ಲಿ ನಿರತರಾಗಿರು ಅನ್ನುವಂಥ ಒಂದು ಉತ್ಕೃಷ್ಟವಾದಂಥ ಸಂದೇಶ. ಅಂದ್ರೆ ಕಾಮದಹನ ಅಂತಂದ್ರೆ ಬರೀ ನಾವು ಯಾವುದೋ ಒಂದು ರೀತಿಯಾದಂತಹ ವಿಕೃತ ಭಾವನೆಗಳಿಂದ ಮುಕ್ತರಾಗಲಿಕ್ಕೆ ಮಾಡುವಂಥ ಬಾಹ್ಯ ಆಚರಣೆ ಅಷ್ಟೇ ಅಲ್ಲ. ನಮ್ಮ ಒಳಗೆ ಇರುವಂಥದ್ದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಂಡು ನೋಡಲಿಕ್ಕೆ ಕಲಿಬೇಕು. ನೋಡ್ಲಿಕ್ಕೆ ಕಲಿತಾಗ ಮಾತ್ರ ಅಂತಹ ದೃಷ್ಟಿ ನಮಗೆ ಬೇಡ. ಅಂತಹ ಕಣ್ಣುಗಳನ್ನು ನಾವು ಕಿತ್ತಿ ಎಸಿಬೇಕು, ಡಸ್ಟ್ಬಿನ್ ಒಳಗೆ ಎಸೆದು ನಿಜವಾದ ಕಣ್ಣು, ನಿಜವಾದ ಚಕ್ಷುಗಳಿಂದ ನಾವು ಸತ್ಯವನ್ನು ಪರಿಗ್ರಹಣೆ ಮಾಡಬೇಕು ಅನ್ನುವಂಥ ಒಂದು ಶ್ರೇಷ್ಠವಾದಂಥ ಸಂದೇಶವನ್ನು ಕೊಟ್ಟಾರ. ಈ ಸಂದೇಶವನ್ನು ಇಟ್ಕೊಂಡು ನಾವು ಈ ಕಾಮದಹನ, ಈ ಹುಣ್ಣಿಮೆ ದಿವಸ ನಮಗೆ ನಮ್ಮ ಕೆಲಸವನ್ನು ಮಾಡಲಿಕ್ಕೆ ತಡಿತಕ್ಕಂತಹ ಯಾವ ಶಕ್ತಿಗಳವ ಎಲ್ಲ ಶಕ್ತಿಗಳಿಗೆ ನೋಡಲಿಕ್ಕೆ ಏನು ನಮಗೆ ಆ ಒಂದು ಬೇರೆ ರೀತಿಯಾದಂಥ ಕಣ್ಣುಗಳು ನಮಗೆ ಸಿಗ್ತಾ ಇವೆ. ಆ ಕಣ್ಣುಗಳನ್ನು ನಾವು ಆದಷ್ಟು ಕಿತ್ತೊಸೆದು ನಮಗೆ ನಿಜವಾದ ಕಣ್ಣುಗಳು ಏನು ಪರಮಾತ್ಮ ಕರುಣಿಸ್ಯಾನ, ಆ ಕಣ್ಣುಗಳನ್ನು ನಿಜವಾಗಿ ನಾವು ತೆರೆದು ಸತ್ಯವನ್ನು ಅನ್ವೇಷಣೆ ಮಾಡುವಲ್ಲೇ ನಮ್ಮ ಎಲ್ಲ ಏಕಾಗ್ರತೆ ಮತ್ತು ಚಿತ್ತ ನಿರಂತರವಾಗಿ ನಡೀಲಿ ಅನ್ನುವಂಥ ಒಂದು ಆಶಯ ಹೌದು. ಅದು ಒಂದು ಬೇಡಿಕೆನೂ ಹೌದು. ದೇವರಲ್ಲಿ ನಮ್ಮ ಪ್ರಾರ್ಥನೆಯೂ ಕೂಡ ಅದು ಹೌದು. ಇಂಥ ದಿನ ನಮಗೆ ಎಲ್ಲ ರೀತಿಯ ಕಾಮನೆಗಳಿಂದ, ಎಲ್ಲ ರೀತಿಯ ಕಾಮ ಲಾಲಸೆಗಳಿಂದ, ಅಂದರೆ ಕೆಟ್ಟ ರೀತಿಯಾದಂಥ ಕಾಮ ಲಾಲಸೆಗಳಿಂದ ಮುಕ್ತರನ್ನಾಗಿ ಮಾಡುವ ಶಕ್ತಿಯನ್ನು ನಮಗೆ ಆ ಭಗವಂತ ಕರುಣಿಸಲಿ. ಈ ಗುರುಗಳ ಮತ್ತು ಈ ಗರತಿಯ ಒಂದು ಉದಾಹರಣೆಯ ಮುಖಾಂತರವಾಗಿ ನಾವು ನಿಮ್ಮ ಮುಂದೆ ಈ ಒಂದು ಸಂದೇಶವನ್ನು ಹೇಳಲಿಕ್ಕೆ ಅಲ್ಪವಾದ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಎಲ್ಲರಿಗೂ ದೇವರು ಎಲ್ಲ ಕೆಟ್ಟ ಕಾಮನೆಗಳಿಂದ ಮುಕ್ತರಾಗುವಂಥ ಆಗಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಮಂಥನವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ಇನ್ನಷ್ಟು ಬೇರೆ ಬೇರೆ ಪ್ರಸಂಗಗಳು, ಬೇರೆ ಬೇರೆ ಪದ್ಯಗಳ ಮುಖಾಂತರ ಮತ್ತೆ ಇದೇ ಚಾನಲಿನಲ್ಲಿ ನಾವು ಸಿಗ್ತಾ ಇರೋಣ. ಎಲ್ಲರಿಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳು ಹಾಗೂ ನಮಸ್ಕಾರಗಳು.